ನಾಗರಸಿನ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಏನು ಕುಮಟಾ ತಾಲೂಕಿನ ಹಲಗಿರಿ ವಡಗೇರಿ ಗ್ರಾಮಕ್ಕೆ ಬಂದಿದ್ದೀವಿ. ಈಗಾಗಲೇ ನಾವು ಹೊಸ ಒಂದು ನಮ್ಮ ಗೌಡ್ರ ಸಮಾಜದ ಒಂದು ಆಯುರ್ವೇದಿಕ್ ಮದ್ದು ಕೊಡುವ ಮನೆಯಲ್ಲಿ ಬಂದಿದ್ವಿ ನಾವು. ಅವರಿಗೆ ಈಗಾಗಲೇ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ತುಳಸಿ ನಾರಾಯಣ ಗೌಡ ಅವರಲ್ಲ, ಗೌಡ ಅವರ ಮನೆಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಒಂದು 10 ಹಲವು ಔಷಧಗಳನ್ನು ನಾವು ಕಂಡು ಅವರು ಒಂದು ಪ್ರತಿಯೊಬ್ಬರಿಗೂ ಔಷಧವನ್ನು ಕೊಡ್ತಾರೆ. ಮತ್ತೆ 10 ಹಲವು ಜನರಿಗೆ ಗುಣಮುಖರಾಗಿರುವಂಥ ನಿದರ್ಶನಗಳು ಇದೆ. ಮತ್ತೆ ರಾಜ್ಯ ಮತ್ತು ಹೊರ ಜಿಲ್ಲೆಯನ್ನು ಕೂಡ ಬರ್ತಾರೆ. ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ನೀವು ಯಾವ ರೀತಿ ಮದ್ದನ್ನು ಈ ನಮ್ಮ ಇದು ನಿಮಗೆ ಕೊಡ್ತೀರಿ? ಯಾಕಂದ್ರೆ ಯಾವ ರೋಗಕ್ಕೆ ಸಂಬಂಧಪಟ್ಟ ಈ ಮದ್ದನ್ನು ಕೊಡ್ತಾ ಇದ್ದೀರಿ? ಬಾರಿಕಾದ ಮಕ್ಕಳಿಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮುಗಿದೋಷದ ಔಷಧಿಗಳು ಕೊಡ್ತಾರೆ. ಹೊಟ್ಟೆ ದೊಡ್ಡದ್ದು ಮೇಲೆಲ್ಲ ನೋಡ್ತಾರೆ ಬಾರಿಕ್ ಆಗ್ತದೆ. ಅದರ ನಂತರ ಜೀವದಲ್ಲೆಲ್ಲ ವೀಕ್ ಆಗ್ತದೆ ಕೊಡ್ತಾರೆ. ಅದು ಕೊಡುವುದಂದ್ರೆ ಇಲ್ಲ ನಮ್ಮದೇ ಮನೆ ಕರ್ಕ ಬಂದರೆ ಇಲ್ಲೇ ಮಕ್ಕಳು ಇಟ್ಕೊಂಡು ಒಂದು ದಾರ ಮುಗಿ ಕಟ್ಟಿ ಅದು ಔಷಧಿ ಜಪ್ಪಿ ರಸ ಮಾಡಿ ಒಂದು 2 ಚಮಚ ಮಗು ಕುಡಿಸೋದು, ಬಾಕಿ ತಾಯಿ ಕೊಡೋದು, ಹೊಲಕ್ಕೆ ತಾಯಿ ಕೊಡೋದು. ಆ ಪುಡಿ ಮೈಗೆ ತಾಳಿನ ಕೆಲ ಕೊಡ್ಸಕ್ಕೆ 3 ದಿನ ಬತ್ತಿ. ಈಗ ನಿಮ್ದು ಯಾವ ಮನೆ ಅಂತ ಹೆಸರು ನಿಮ್ದು ಹೆಸರು ಬರ್ಬೇಕಲ್ಲ, ಹೆಸರು ಜನರಿಗೆ ಬರೋರಿಗೆ ಅಡ್ರೆಸ್ ಯಾವ ರೀತಿ ಇರ್ತದೆ? ನಾವು ಗುಡ್ದು ಅದ್ರ ನಂತರ ತಿಮ್ಮಣ್ಣ ಗೌಡ, ಅದ್ರ ನಂತರ ಲೋಕೇಶ್ ನಾರಾಯಣ ಗೌಡ ಕೊಡ್ತಿದ್ದ ಲೋಕೇಶ್ ನಾರಾಯಣ ಗೌಡ. ಯಾಕಂದ್ರೆ ಇದು ಯಾವ್ದು ವಡಗೇರಿ ಗ್ರಾಮ ವಡಗೇರಿ ಗ್ರಾಮ. ಇದು ಮುಖ್ಯ ರಸ್ತೆಯಿಂದ ಎಷ್ಟು ದೂರ ಆಗ್ತದೆ ಇಲ್ಲಿಂದ? ಕುಮಟಾದಲ್ಲಿ ಬರ್ಬೇಕು. ಅದರಲ್ಲಿ ಚಂದವಾಡದಿಂದ 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್ ಆಗ್ತದೆ. ಈಗಾಗಲೇ ಈ ಒಂದು ಔಷಧಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೈವಶಕ್ತಿಯ ಏನು ಅನುಗ್ರಹ ಏನೋ ರೀತಿಯ ಇದಕ್ಕೆ ಏನೂ ಇಲ್ಲ. ಮತ್ತೆ ನೀವು ಯಾವ ರೀತಿಯಲ್ಲಿ ಪ್ರೀತಿ ಕೊಟ್ಟರೆ ತಗೊಳ್ತಾರೆ ಹಣವನ್ನ, ಇಲ್ಲ ಪಾವತಿಯ ರೂಪದಲ್ಲಿ ಮಾಡ್ತೀವಿ? ಪಾವತಿಗೆ ಇದ್ದಿಲ್ಲ, ಖುಷಿಯಿಂದ ಪ್ರೀತಿಯಿಂದ ಕೊಟ್ಟೇ ಹೋಗ್ಬೋದು. ನಾನು ಹೇಳುವಂಗಿಲ್ಲ. ನಿಮ್ಮ ಕುಟುಂಬಸ್ಥರು ಬಾಕಿ ಕಡೆ ಏನಾದ್ರು ಇಲ್ಲಿ ಔಷಧವನ್ನ ಕೊಡ್ತಾರೆ? ಬಾಕಿ ಇದಕ್ಕೆ ಸಂಬಂಧಪಟ್ಟ ನಮ್ದು ಈ ತುಳಸಿ ಸಂಬಂಧಪಟ್ಟ ಜನರಿಗೆ ಒಂದೇ ಗಂಟು ನೋವು ಕೊಡ್ತಾರೆ, ಮತ್ತೊಂದೇ ತಲೆ ಸೆಟ್ಟಿ ಕೊಡ್ತಾರೆ. ಈಗ ನೀವು ಬಂಜೇತನಕ್ಕೆ ಯಾವ್ದಾದ್ರು ರೀತಿಯ ಔಷಧಗಳಿದಾವ? ಅದು ಹುಡುಗರ ಆಗದೆ 1 2 ವರ್ಷ 3 ವರ್ಷ ಹುಡುಗರು ಆಗದೆ ಇರ್ತದೆ. 1 ತಿಂಗಳ 2 ತಿಂಗಳ ಹೋದ ನಂತರ ಇಲ್ಲಿ ಬಂದು ಔಷಧಿ ಕೊಡ್ಬೋದು. ಅವರು 1 ತಿಂಗಳ 3 ಗತಿ ಹೊಡಿಬೇಕು. ಅವ್ರಿಗೆ ಔಷಧಿನೇ ಬಾರಿಕಾದ ಮಕ್ಕಳು ಕೊಟ್ಟ ಔಷಧಿನೇ ಅದೇ ಕೊಡುದು. ಮತ್ತೆ ಗಂಟು ನೋವಿಗೆ ಅದು ಯಾವ ರೀತಿ ಇರ್ತದೆ ಔಷಧ? ಗಂಟು ನೋವಿಗೆ ಅದು ಹೊಟ್ಟೆ ಕೊಡುದಲ್ಲ, ಕೈ ಕಟ್ಟು ಕೊಡುದು ಬೇರೆ. ಮತ್ತೆ ಚಿಕ್ಕ ಮಕ್ಕಳಿಗೆ ಏನೋ ಹೇಳ್ತೀವಲ್ವಾ, ಅದು ಹೊಟ್ಟೆ ಗಂಟಾದ್ರೆ ಅದು ಇದೆ. ಮತ್ತೇನಾದ್ರೂ ಈಗಾಗಲೇ ಚಾಲಿ ಔಷಧ ಅಂತ ಏನು ಹೇಳ್ತೀರಲ್ವಾ, ಅದು ಯಾವ ರೀತಿಯಾದಂಥ ಲಕ್ಷಣಗಳಿರ್ತವೆ? ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಆಗಿ ಮಾಹಿತಿಯನ್ನು ಕೊಡಿ ಸ್ವಲ್ಪ. ಅದು ಏನಲ್ಲ, ಫುಲ್ ಮೈ ಜರ ಬಂದಂಗಾಗಿ ಕಣ್ಣು ಮನೆ ಕೆಳಗೆ ಮಾಡಿ ಒಂಥರ ಬಾಯಲ್ಲಿ ನೋಡ್ಕೊಂಡೇ ಇರ್ತಿರು. ಅವ್ರಿಗೆ ಬೋಧನೆ ಇರುವುದಿಲ್ಲ. ಅದ್ರ ನಂತರ ಇಲ್ಲಿ ಬಂದು ಔಷಧಿ ಕೊಟ್ಟ ನಂತರ ಕಡೆಗೆ ಅದು ಬೋಧ ಬರ್ತಿತ್ತು. ಅದು ಈ ಔಷಧಿ ಮುಖ್ಯ ಶಾಲೆ ಔಷಧಿ ಬೇರೆ. ಇದು ಇದೇ ಮನೆ ಬಿಡ್ತಂದ್ರೆ ಕೊಡ್ತರು ಪಕ್ಕದ ಮನೆ. ಈ ಔಷಧ ಕೊಡುವಂಥದ್ದು, ಈಗ ಆಯುರ್ವೇದಿಕ್ ಔಷಧ ಕೊಡುವಂಥದ್ದು, ಇದು ನಿಮಗೆ ರಕ್ತಗತವಾಗಿ ಬಂದಿರುವಂಥದ್ದ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ರಕ್ತಗತವಾಗಿ ನಮಗೆ ಗೊತ್ತಿಲ್ಲ, ನಮ್ಮ ತಾತದಿಂದ ಇದ್ದು ನಮಗೆ ಗೊತ್ತಿಲ್ಲ. ರಕ್ತಗತವಾಗಿ ಬಂದಿರುವಂಥದ್ದು ಮತ್ತೆ ಪಾರಂಪರಿಕವಾಗಿ ಬಂದಿರುವಂಥದ್ದು, ಬಂದಿರುವಂಥದ್ದು. ಒಂದು ಹಣ್ಣುಕಾಯಿ ಸಾಮಾನ ವೀಳೆ ಪಟ್ಟಿ, ಹಣ್ಣು ಕಾಯಿ ಅದನ್ನೆಲ್ಲ ಇದು ಮಾಡ್ತೀವಿ ದೇವರಿಗೆ. ಮತ್ತೆ ನಿಮ್ದು ಇಲ್ಲ ಸಂಬಂಧಪಟ್ಟಂತೆ ಯಾವ್ಯಾವ ಊರಿನಿಂದೆಲ್ಲ ಬರ್ತಾರೆ? ಇಲ್ಲಿರೋದು ಗೊತ್ತಾಗುದಿಲ್ಲ, ರಾಶಿ ಹೊರಗಿದ್ದೆಲ್ಲ ಬರ್ತೀವಿ. ಬೆಂಗಳೂರು, ಸಿದ್ದಾಪುರ, ಧಾರವಾಡ ಎಲ್ಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಟ್ಕೊಂಡವ್ರಿಗೂ ಇಲ್ಲಿ ಔಷಧಿ ತಗೋ ಕಟ್ಕ ಬಚ್ಚ ಮಕ್ಕ ಕರ್ಕ ಬಂದಾರ. ಅವರು ಕಡೆಗಿದ್ದೇ ಜಾಗ ಕರ್ಕ ಬಂದ್ರು. ನಮ್ಮ ಹುಡುಗಿ ಆಯ್ತು ಈಗಾಗಲೇ ನೀವು ಅರಗಣ್ಣು ಅಂದ್ಕೊಂಡು ಏನೋ ಒಂದು ಕಾಯಿಲೆ ಇರ್ತದಲ್ವ, ತಲೆಸಿರಿ ಒಂದು ಕಡೆಗೆ ತಲೆಸಿರಿ, ಅದಕ್ಕೆ ಯಾವ ರೀತಿ ಔಷಧವನ್ನ ಕೊಡ್ತಾ ಇದ್ದೀವಿ? ಅದು ಅರಿಗೆಣ್ಣೆಲಿ ಕೆನ್ನೆ ಅಂತಾರೆ, ಜುಮ್ ಅಂತ ಇರ್ತೀವಿ ಅವಾಗ. ಅದು ಡಾಕ್ಟರ್ ಔಷಧಿ ಮಾಡಿ ಯಾವುದೋ ಔಷಧಿ ಮಾಡಿದ್ರು ಕಡಿಮೆ ಆಗೋದು. ಇಲ್ಲಿ ಬರ್ತರು. ಇಲ್ಲಿ ಬಂದು ನಾವು ಅದು ಬೆಳಿಗ್ಗೆ 7 ಗಂಟೆ ಒಳಗೆ ಬರಬೇಕು. ಅದು ಬಂದ ನಂತರ ಆ ಔಷಧಿ ತಯಾರು ಮಾಡಿ ಅವ್ರಿಗೆ ಕುಳಿಸ್ಕೊಂಡು ಎಲ್ಲ ಜಪ್ಪಿ ತಯಾರು ಮಾಡಿ ರಸ ಮಾಡಿ ಹಿಂದೆ ಅವ್ರಿಗೆ ಹಾಕ್ತಾರೆ. ಅದು ಇಲ್ಲೇ ಕೊಡುದು, ಮತ್ತೆ ಪುನಃ ಕೊಡೋಣಿಲ್ಲ, ಒಂದೇ ಬಾರಿ ಕೊಡುದು. ಅದಕ್ಕೆಲ್ಲ ಅದು ಪತ್ತಿಯಲ್ಲಿ ಪತ್ತಿ ಇರುವಂತ ಔಷಧಗಳು ಯಾವುದು? ಪತ್ತಿ ಇರುವಂತ ಔಷಧ ಮುಟ್ಟದ ಔಷಧಿ ಸಣ್ಣ ಮಕ್ಕಳು ಬಾಳ್ಗಳು. ಮತ್ತೆ ಏನಾದ್ರು ಬಂಜೆ ತಂದಕ್ಕೆ ಏನಾದ್ರು ಪತ್ತಿ 7 ದಿನ ಪತ್ತಿ 7 ದಿನ ಪತ್ತಿ ಇರ್ತದೆ. ಮತ್ತೆ ಏನಂದ್ರೆ ಇಲ್ಲಿ ಕೊಡುವ ಔಷಧ ಬರ್ತಾ
ಕುದಿಸುವಂತ ಔಷಧಿ ಏನಾದ್ರು ಕೊಡ್ತೀರಾ? ಇಲ್ಲ ಇಲ್ಲ ಅದೇನೂ ಇಲ್ಲ, ಇದಿಷ್ಟೇ ನಿಮ್ದು ಇದಕ್ಕೆ ಇಷ್ಟೇ ನಮ್ಮ ಇಷ್ಟೇ. ಪತ್ತಿ ಮಾಡ್ಬೇಕು. ಚಪ್ಪೆ ಊಟ 7 ದಿನ ಪತ್ತಿ, 7 ದಿನ ಪತ್ತಿ ಕೋಳಿ ಖಾರ ಏನೂ ತಿನ್ನುವಂಗಿಲ್ಲ. ಈಗ ದೇವ್ರು ಆಗ್ತದೆ ಅಂತ ಹೇಳಿದ್ರು, ಅದಕ್ಕೆ ಯಾವ್ದು ನೀವು ಔಷಧ ಅಂತ ಕೊಡ್ತೀರಾ? ಅದಕ್ಕೆ ಯಾವ್ದಿಲ್ಲ, ಅದಕ್ಕೆ ಯಾವ್ದಿಲ್ಲ, ಅದನ್ನು ಪತ್ಯದ ಇರಬೇಕು. ಅದಕ್ಕೆ ಯಾವ್ದಿಲ್ಲ. ನಾಲ್ಕೇ ಕಾಯಿಲೆ ಯಾವ ನಾಲ್ಕಂದ್ರೆ ಯಾವ್ಯಾವ ಕಾಯಿಲೆ ಕೊಡ್ತೇವೆ ನೀವು? ಒಂದು ಬರೀ ಮುಟ್ಟೋದ ಔಷಧಿ ಹೇಳಿ ಮಕ್ಕಳಿಗೆ, ಮತ್ತೊಂದು ಬಂಜೆತನಕ್ಕೆ, ಮತ್ತೊಂದು ಗಂಟು ನೋವಿಗೆ ಹೇಳಿ, ಮತ್ತೊಂದು ತಲೆ ಸೇರ್ತೀವಿ. ಈ ಬಂಜೆತನಕ್ಕೆ ಎಷ್ಟು ದಿನದ ಕೋರ್ಸ್ ಇರ್ತದೆ? ಅದು 7 ದಿನ ಇರ್ತದೆ. ಅದು 3 ದಿನ ಕೊಡುದು, 7 ದಿನ ಪತ್ತಿ. ಪಥ್ಯ 3 ದಿನ ನೀವು ಕೊಡುವಂತ ಔಷಧ ಕುಡಿದು 7 ದಿನ ಪಥ್ಯ ಇರ್ತದೆ. ಬಾಕಿದು ಏನು ಮಕ್ಕಳದ್ದು ಯಾವ ರೀತಿ ಇರ್ತದೆ? ಮಕ್ಕಳದ್ದು ಅದೇ 3 ದಿನ ಕೊಡುದು, 7 ದಿನ ಪತ್ತಿ. ಮಕ್ಕಳಿಗೆ ಔಷಧಿ ಇಟ್ಟು ಮಾಡಿ ಒಂದು 20 ದಿನ ಮೈ ಕಿಟ್ಬೇಕು. ಅದು ದಿನಕ್ಕೆ ಎಷ್ಟು ಬಾರಿ ತಗೊಳ್ಬೇಕು? ಅದು ಕುಡಿದು ಒಂದೇ ಬಾರಿ ಮೈ ಕಿಟ್ಟು ದಿವಸ ಒಂದ್ಸಲ ಕುಡಿದ್ರೆ ಆಯ್ತು. ದಿವಸ ಒಂದ್ಸಲ ಕುಡಿದ್ರೆ ಯಾವಾಗ? ಬೆಳಿಗ್ಗೆ ಕುಡಿದ ಸಂಜೆ ಕುಡಿದದು? ಅದು ಬೆಳಿಗ್ಗೆ ಕುಡುದು, ಕುಡಿದು ಒಂದು ಸಲ ಕುಡಿದು 3 ದಿನ ಕುಡಿದು ಬಾಕಿ ಟಿಕ್ಕಿ ಮೈ ಟಿಕ್ಕುದು 1 ತಿಂಗಳ, 7 ದಿನ ಪತ್ತೆ ಮಾಡುವಂತ. ಪತ್ತೆ ಮಾಡಿ ಈ ಸ್ನಾನ ಮಾಡ್ಕೊಂಡೇ ಸ್ನಾನ ಮಾಡುವ ತಾಯಿನಲ್ಲಿ ಮಗುನ ಬಚ್ಚಲ ಕಾಲ ಮೇಲೆ ಕುಳ್ಸ್ಕೊಂಡ್ಬಿಟ್ಟು ತಲೆಯಿಂದ ಔಷಧಿ ಇಟ್ಟು ತಲೆಯಿಂದ ಕೆಳಗೆ ಒರೆಸುದು, ನೀರು ಹಾಕಿ ತೊಳೆದಕೊಂಡು ಇನ್ನು ಚಾ ಬಚ್ಕ ಮೀಸ್ಕೊಬರು ಕಡ್ಡಿಲ್ಲ. ಮೀಸ್ಕ ಬಂದ ನಂತರ ಎಣ್ಣೆ ಹಂಗೆಲ್ಲ ಇಲ್ಲ, ಮೀಸುದು ಕಿತ್ತುದು ನೀರು ಹಾಕೋದು ಕಿಟ್ಟಿದಾನು ಇಲ್ಲ. ಔಷಧ ಇರ್ತದೆ, ಮತ್ತೆ ಏನಾದ್ರು ಮಿಕ್ಸ್ ಮಾಡುವಂತದ್ದು ಏನಾದ್ರು? ಮಿಕ್ಸ್ ಮಾಡೋದಿಲ್ಲ, ಆಮೇಲೆ ಎಲೆ ಕೊಡ್ತೀವಿ. ಅದಕ್ಕೆ ಬೆಳ್ತಕ್ಕಿ, ಅರಿಶಿನ, ಉದ್ದಿನ ಬೇಳೆ ಕಾಳು, ಅದರ ನಂತರ ಮುಳ್ಗಿ ಎಲೆ, ಕಾಳು ಬೆಳ್ಳಿ ಎಲೆ, ಔಷಧಿ ಔಷಧ ನಿಮ್ಮ ಹತ್ರ ಸಿಗ್ತದೆಯಾ? ನಿಮ್ಮ ಹತ್ರ ಸಿಗ್ತದೆ. ಅದು ಎಷ್ಟು ಪ್ರಮಾಣ ಬೆಳೆಸ್ಬೇಕಂತ ಏನಾದ್ರು ಹೇಳ್ತಾರೆ? ಅದು ಗ್ರಾಮ 200 ಗ್ರಾಮ್ 300 ಗ್ರಾಮ್ ಎಷ್ಟು ಗ್ರಾಮ್ ಹಾಕ್ಬೇಕಂತ ಯಾವ ಎಷ್ಟು ಗ್ರಾಮ್? ಬೆಳ್ತಕ್ಕಿ ಒಂದು 300 ಗ್ರಾಮ್, ಬೆಳ್ತಕ್ಕಿ ಒಂದು 50 ಗ್ರಾಮ್, ಅರಿಶಿನ ಒಂದು 50 ಗ್ರಾಮ್, ಉದ್ದಿನ ಬೇಳೆ ಒಂದು 50 ಗ್ರಾಮ್, ಸೊಪ್ಪು ಎಲ್ಲ ಒಂದು ಕೈ ನೀವು ಕೊಟ್ಟಿದ್ದು ಸೊಪ್ಪು, ಅದು 100 ಸೊಪ್ಪು ಅದು ಕೊಟ್ಟಿದ್ದು ಯಾವ ಎಲ್ಲ ಮಿಶ್ರಣ ಮಾಡಿ ಕೊಡುವಂತದ್ದು? ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರಿ ಹಾಕಿ ಮಾಡುದು. ಬೀಚ್ ಒಂದು ಪ್ಲೇಟಿಗೆ ಕಡ್ಡಿ ತುಂಬಿಟ್ಕೊಂಡು ಅದು ಮೀಚಕ್ಕೆ ಹೋಗೋ ಟೈಮ್ ಆಯ್ತು ತಕ್ಕೋಗುದು, ತಲೆಯಿಂದ ಕಿಟ್ಟುದು, ನೀರು ಹಾಕಿ ತೊಳ್ದಕ್ಕ ಸ್ಟಾಪ್ ಹಚ್ಕೊಂಡು ಮಿಸ್ಕೊಂಡು. ಈಗ ನೀವು ಅದು ಔಷಧಕ್ಕೆ ಈಗ ತಂದ್ರೆ, ಈಗ ಅಕ್ಕಿಗೆಲ್ಲ ತಂದ್ರಪ್ಪ, ನೀವೇ ಅದು ಮಿಶ್ರಣ ಮಾಡ್ಕೊಡ್ತೀರ? ಅವರೇ ಅದು ಮಾಡಿ, ಆದ್ರೆ ಅಲ್ಲಿ ಅವ್ರು ಮಿಶ್ರಣ ಮಾಡೋದ್ರಲ್ಲಿ ಜಾಸ್ತಿ ಕಡಿಮೆ ಆದ್ರೆ ಅದು ಪ್ರಮಾಣ ಮಾಡಿ ಹೇಳ್ತೀನಿ. ಪ್ರಮಾಣ 50 ಗ್ರಾಮು ಹಾಕುದು. ಈಗ ಉದ್ದಿನ ಬೇಳೆ, ಅಕ್ಕಿ, ಬೆಳ್ತಕ್ಕಿ, ಉದ್ದಿನ ಬೇಳೆ, ಬೆಳ್ತಕ್ಕಿ, ಮತ್ತೆ ಅರಿಶಿನ ಎಷ್ಟು ಗ್ರಾಮ್ ಹಾಕೋದು? 50 ಗ್ರಾಮ್ ಸ್ವಲ್ಪ ಹಾಕೋದು. ಅದೆಲ್ಲ ಮಿಶ್ರಣ ಮಾಡಿ ಸ್ನಾನ ಮಾಡಿಸುವಂಥದ್ದು. ಸ್ನಾನ ಮಾಡಿಸಿದ್ರೆ ಎಷ್ಟು ದಿನ ಮಾಡ್ಬೇಕಂದ್ರೆ 1 ತಿಂಗಳ ಮಾಡ್ಬೇಕು. ಬಿಟ್ಟು ಮೀಸುದು, ಮತ್ತು ನಂತರ ಪಥ್ಯ 3 ದಿವಸ ಕುಡಿದು 7 ದಿವಸ ಪಥ್ಯ ಬಿಟ್ಟು ಮೀಸುವಂಥದ್ದು. ಬಿಟ್ಟು ಮೀಸುದಂದ್ರೆ ಅದು ಸಂಪೂರ್ಣ ಗುಣಮುಖರಾಗ್ತಾರೆ. ಆಯ್ತು, ಅಭಿನಂದನೆಗಳು. ಈಗಾಗಲೇ ಚಾಲಿಗೇನು ಕಾಯಿಲೆ ಮಕ್ಕಳಿಗೆ ಆಗ್ತದಲ್ವಾ, ಅದು ಗುಣಲಕ್ಷಣ ಯಾವ ರೀತಿ ಇರ್ತದೆ? ಅದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ನೀವು. ಅಂದ್ರೆ ಒಂಥರ ಹಿಂಗೆ ಕಣ್ಣು ಮೇಲೆ ಕೆಳಗೆ ಮಾಡಿ ಬಾಯಿಲೆಲ್ಲ ನೋಡ್ಕೊಂಡೆ ಬಿಟ್ಟು ಒಂಥರ ಇದ್ಬಿಡ್ತೀವಿ ಮಕ್ಕಳು ಓದನೇ ಇರುವುದಿಲ್ಲ. ಮಕ್ಕಳ ಶಾಲೆ ಅಂದ್ರೆ ಅದು ಅದ್ರ ನಂತರ ಇಲ್ಲಿ ಬಂದು ಔಷಧಿ ಮಾಡಿದ್ಮೇಲೆ ಕಡಿಮೆ ಆಗ್ತೀವಿ. ಮತ್ತೆ ಏನಂತ ಕೇಳಿದ್ರೆ, ಈಗಾಗಲೇ ಅವ್ರ ತಾಯಿಯರು ಮಕ್ಕಳು ಕರ್ಕೊಂಡು ಬರ್ತಾರಲ್ಲ, ಅವ್ರನ್ನ ಹುಟ್ಟಾಕಿದ್ದಂಗೆ ಏನಾದ್ರು ಒಂದು ಇದು ನಿಯಮ ಉಂಟಕ್ಕೆ? ಅವ್ರ ಪದ್ಧತಿ ಅದೇ ನಮ್ಗೆ 5 ದಿನವರೆಗೆ ನಾನು ಇಲ್ಲಿ ಮೇಲೆ ಹತ್ತಿಲ್ಲ. ಬುತ್ತಿಲ್ದಯ್ಯ ಹತ್ತಿಲ್ಲ, ನಾನು ಬುತ್ತಿದ್ರೆ ರೆಡಿ ಅಂತ ಅವ್ರ ಬುತ್ತಿ ಬಿಟ್ಟರೆ ಅವ್ರು ಚಮಕ್ ಕೊಡ್ತಾರೆ. ಈಗ ಹುಟ್ಟಾದವರು 5 ದಿನ ಬದುಕಿಲ್ಲ, ಮಕ್ಕಳು ಹುಟ್ಟಾಗುದಿಲ್ಲ, ಹೊರಗಡೆ ಉಳಿಬೇಕು. ಹುಟ್ಟಾದವರು ಹೊರಗಡೆ ಇದ್ದು ಮಕ್ಕಳು ಕರ್ಕ ಬಂದ್ವಿ, ಮತ್ತೆ ಔಷಧಿ ಮೇಲೆ ದಿನಾಲೇ ಆ ಮಕ್ಕಳು ನೆಗುಕಿಲ್ಲ. ತಾಯಿಗೆ ಆದ್ದದಿಲ್ಲ, ಬೇರೆ ಅಲ್ಲ. ಈ ಇದು ಔಷಧ ತಗೊಂಡೋದವರು ಈ ತಾಯಿ ಹುಟ್ಟಾದ್ರಪ್ಪ 5 ದಿನ ಬೇರೆ ಹುಟ್ಟಿ ಬಡ್ಡಿಲ್ವಾ? ಬೇರೆ ಅಜ್ಜಿಲ್ಲ,
ಒಂದೇ ನಾನು ಮಾಡುದು. ಮತ್ತೆ ಈ ಬಾರಿಕದ್ದು ಮುಗಿದೋಚ ನೋಡಿ ಅದು ಹಂಗೆಲ್ಲ ಮಾಡುದು. ಬಾರಿ ಹೊಟ್ಟೆ ದೊಡ್ಡಾಗುದು, ಕಾಲ್ಮೇಲೆ ಕಾಲು ಹಾಕೊಂಡ್ಬಿಡುದು, ಒಂಥರ ಬಾರಿಕದ್ದು ಎಂತ ಕೊಟ್ಟರು ಹಪ್ಪ ಮಾಡ್ಕೊಳ್ಳಿ ಆ ರೀತಿ ಮಕ್ಕಳು. ಈಗ ಕೆಲವೊಂದು ಮಕ್ಕಳು ದೃಷ್ಟಿ ಬಿದ್ದುಕೊಂಡು ಕೀಳುವಂಥದ್ದೆಲ್ಲ ಮಾಡ್ತಾರೆ, ಅದಕ್ಕೆ ತಾವೇನಾದ್ರು ಔಷಧ ಅದಕ್ಕೆಲ್ಲ ಕೊಡುವುದಿಲ್ಲ. ಇದು ನಿಮ್ಗೆ ಇಷ್ಟೇ ಈಗ ಸಂಬಂಧ. ಈಗಾಗಲೇ ಬಾಳೆ ಜೊತೆ ಏನೊಂದು ಕಡೆ ಕಾಯಿಲೆ ಏನಿರ್ತದಲ್ವ, ಅದ್ರ ಗುಣಲಕ್ಷಣ ಯಾವ ರೀತಿ ಇರ್ತದೆ? ಅವರಿಗೆ 18 ವರ್ಷದವರು 16 ವರ್ಷದ ಮಕ್ಕಳು ಶಾಲೆಗೆ ಹೋಗುವಂತಾರೆ ಇತ್ತು ಈ ಕಾಲೇಜ್ ವಯಸ್ಸುಗಳು. ಅವ್ರಿಗೆ ಯಾವಾಗೂ ಒಂಥರ ಈಗ ಭಾರಿ ಕಷ್ಟ ಇತ್ತು. ಈ 16 ವರ್ಷ 100 8 ವರ್ಷ ತರನೇ ಕಾಣ್ತದೆ. ಬೆಳವಣಿಗೆ ಆಗುದಿಲ್ಲ. ಅವ್ರು ಪುನಃ ಇಲ್ಲಿ ಬಂದು ಔಷಧಿ ಕುಡ್ಕೋದ ನಂತರ ಮಹಿಳೆ ಒಂಥರ ಬೆಳವಣಿಗೆ ಆಗಿ ದಪ್ಪ ಈಗಾಗಲೇ ಅಭಿನಂದನೆಗಳು. ಈಗಾಗಲೇ ನೀವು ನಮ್ಮ ಯೂಟ್ಯೂಬ್ ಒಳ್ಳೆ ರೀತಿ ಮಾಹಿತಿಯನ್ನು ನೀಡಿದ್ರಿ. ಯಾಕಂತ ಕೇಳಿದ್ರೆ ಈಗಾಗಲೇ ನೋಡಿ ನೀವು ಯಾವ್ಯಾವ ರೀತಿ ಔಷಧವನ್ನು ಕೊಡ್ತಾರೆ, ಮತ್ತೇನಾದರೂ ಇವ್ರ ಕುಟುಂಬನೇ ಒಂದು ಔಷಧವನ್ನು ಆಯುರ್ವೇದಿಕವಾಗಿ ಔಷಧವನ್ನು ಕೊಡ್ತಾರೆ, ರಕ್ತಗತವಾಗಿ ಈ ಒಂದು ಇದನ್ನು ಔಷಧ ಕೊಡುವಂಥ ಇದನ್ನು ಅವ್ರು ಕಾಡ್ಕೊಂಡು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಅಭಿನಂದನೆ. ಈಗಾಗಲೇ ನೀವು ಇದು ಔಷಧವನ್ನು ಯಾವ ವಾರ ಕೊಡ್ತೀರಿ? ಗುರುವಾರ ಈಗ ನೋಡಿ ಬಾಲಿಕಾದ ಮಕ್ಕಳಿಗೆ ಆಯ್ತವಾರ ಗುರುವಾರ 2 ವಾರ ಅಂದ್ರೆ 18 ವರ್ಷ ನಾಲ್ಕವ್ರಿಗೆ, ಕಡೆಗೆ ಹುಡುಗರಾಗುವವ್ರಿಗೆ 2 ವಾರ, ಕಡೆಗೆ ಮಕ್ಕಳ ಶಾಲೆ ಮದ್ದು, ತಲೆ ಅರ್ಗನೆ ಮದ್ದು, ಗಂಟು ನೋವು ಮದ್ದು ಯಾವ ದಿನ ಬಂದು ಕೊಡ್ತೀವಿ. ಆಯುರ್ವೇದಿಕ್ ಮದ್ದು 2 ವಾರ ಮಕ್ಕಳ ಶಾಲೆ ಇದಿವ್ರೆ ಅರ್ಗನೆ ಈ ಮಕ್ಕಳ ಮಕ್ಕಳು ಶಾಲೆ ಶುರು ಆಗೋರಾಗೆ ಬಂದು ಇಲ್ಲೇ ಕೊಡ್ತಾರಲ್ಲ, ಇಲ್ಲಾಂದ್ರೆ ಪಕ್ಕದ ಮನೆ ಅದು 6 ದಿನ ಕೊಡೋದು. ಅದು 2 ದಿನ ಶೀತ ಆಯ್ತು, ಅದೇ ದಿನ ಕೊಡೋದು. ಈಗ ಅರಗಣೆ ಇದಕ್ಕೆ ನೀವು ಯಾವ್ಯಾವ ರೀತಿ ವಿಧಾನ ಯಾವ ರೀತಿ ಅರಗಣೆ ಇದಕ್ಕೆ ದೇವರಿಗೆ ಕಾಯಿ ತರುವಂಥದ್ದು ಅದು ಯಾವ ರೀತಿ ಸಿಸ್ಟಮ್ ಇರ್ತದೆ? ಅವರು ಬರ್ತಾರಲ್ವಾ ಅದನ್ನು ಕಾಯಿ ತರುವಂಥದ್ದು ಈಗಾಗಲೇ ಈ ದೇವರನ್ನ ಅವರು ಅಪಾರವಾಗಿ ನಂಬಿದ್ದಾರೆ. ಮತ್ತೆ ಬಂದರೆ ಇಲ್ಲಿ ಒಂದು ಹಣ್ಣುಕಾಯಿ ಮಾಡಿಕೊಂಡು ಈ ಒಂದು ಔಷಧವನ್ನು ತಗೊಂಡೋದ್ರೆ ಅವರ ಒಂದು ಬೇಡಿಕೆಗಳು ಮತ್ತು ಆ ರೋಗ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಬಹಳಷ್ಟು ಜನ ಹೆರಿಗೆ ರಾಜ್ಯದಿಂದ ಮತ್ತು ಹೆರಿಗೆ ಜಿಲ್ಲೆಯಿಂದ ಬಂದು ಇಲ್ಲಿ ಗುಣಮುಖರಾಕೊಂಡು ಹೋಗಿದ್ದಾರೆ. ಮತ್ತು ಅದು ಈಗ ಅನಾದಿ ಕಾಲಗಳಿಂದ ರಕ್ತಗತವಾಗಿ ಇವರಿಗೆ ಈ ಗೌಡ ಏನು ಹಾಲಕ್ಕಿ ಸಮಾಜ, ಏನು ಗೌಡ ಸಮಾಜ ಏನಿದೆ ಅವರಿಗೆ ಹಾಲಕ್ಕಿ ಸಮಾಜ ರಕ್ತಗತವಾಗಿ ಬಂದಿರೋದ್ರಿಂದ ಈ ಒಂದು ಏನು ಕೊಡುವಂಥದ್ದು ಔಷಧ, ಒಂದು ಆಯುರ್ವೇದಿಕ್ ಔಷಧ ಕೊಡುವಂಥದ್ದು ರಕ್ತಗತವಾಗಿ ಬಂದಿದೆ. ಮತ್ತೇನಂತ ಕೇಳಿದ್ರೆ ಈಗಾಗಲೇ ಉಪಸ್ಥಿತರಿದ್ದಾರೆ. ಇದು ಶಕ್ತಿಪೀಠ ಮತ್ತು ಒಂದು ದೇವಸ್ಥಾನ ಆಗಿರೋ ಶಕ್ತಿಪೀಠ ಆಗಿರೋದ್ರಿಂದ ಇಲ್ಲಿ ಒಂದು ಅಪಾರ ಶಕ್ತಿ ಇರೋದ್ರಿಂದ 10 ಜನರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ 18 ವರ್ಷದ ಜನ ಮೇಲ್ಪಟ್ಟವರು ಹಿಡಿದು ಎಲ್ಲರೂ ಗುಣಮುಖರಾಗಿದ್ದಾರೆ ಅಂತ ಈಗಾಗಲೇ ನಮ್ಮ ಯೂಟ್ಯೂಬ್ ಆಗಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಮಸ್ಕಾರ.